ಇದು ಗೂಳಿ ಬಂದ್ಬಿಟ್ಟು ತೆಲಸಂಗ ರಾಜ ಅಂತ ಹೇಳಿ. ಇದು ಬನ್ನೂರು ಬಸವಣ್ಣಪ್ಪ ಅಂತ ಹೇಳಿ ಬನ್ನೂರೊಳಗೊಂದು ಬಸವಣ್ಣ ಟೆಂಪಲ್ ಐತಿ. ಇದ್ರ ತಾಯಿ ಊರಾಗ ದೇವ್ರ ಹಾಕ್ಲತ್ತಿಲ್ಲ ನಾವು, ಕಪ್ಲಿ ಹಾಕ್ಲತ್ತಿವಲ್ಲ, ಕಪ್ಲಿ ಹಾಕಳ ಮಗಾರಿ ಅದು ಆಯ್ತ್ರಿ. ಇದು ಪ್ರಕಾಶ್ ಮೋರಿ ಅವ್ರ ಮನೆ ಹಾಕಿದ್ರ ಅಪ್ಪ ಗೂಳಿತ್ತು. ಆ ಕಪ್ಲಿ ಹಾಕಳಿ ಇವ್ರ ಗೂಳಿ ಕಡೆಯಿಂದ ಬ್ರೀಡಿಂಗ್ ಮಾಡಿಸಿದ್ರು. ಈ ಹೋರಿ ಹುಟ್ಟಿದ ತಕ್ಷಣ ಕಮಿಟಿ ಅವರು ಇವ್ರಿಗೆ ಫೋನ್ ಹಚ್ಚಿದ್ರು, ಇಷ್ಟು ದೊಡ್ಡ ಗಾತ್ರ ಕರ ಬಿದ್ದೈತಿ, ನಾವು ಈ ಟೈಪ್ ದೊಡ್ಡ ಕರ ಯಾವಾಗೂ ನೋಡಿಲ್ಲ, ಬಂದ ನೋಡ್ರಿ ಅಂತ ಹೇಳಿ ಅಂತ. ಇವ್ರು ಹೋಗಿ ನೋಡಿದ ತಕ್ಷಣ ಇದ್ರ ಗಾತ್ರ ಇದ್ರ ಸೈಜ್ ನೋಡಿ 3 ತಿಂಗಳ ಕರು ಇದ್ದಾಗ 1,20,000 ಹಿಂಗೇನೋ ಒಂದು ಅಮೌಂಟ್ ಕೊಟ್ಟ 3 ತಿಂಗಳ ಕರ ತಗೊಂಡಾರ ಸಣ್ಣದಿದ್ದಾಗ. ಇದು ಲೈನ್ ಹುಡ್ಕೊಂಡು ಹೋದಾಗ ಈಗಂತೂ ತೆಲಸಂಗ್ ಲೈನ್ ಐತ್ರಿ ಇದ್ರದ. ಮೂಲ ಇದ್ರ ತಂದೆ ಬಂದ್ಬಿಟ್ಟ ಸಿದ್ದಾಪುರ ಲೈನ್ ಇದ್ರಪ್ಪ ಮೂಲ್ರಿ. ಮುಂದೆ ಈ ಗೂಳಿ ಇಲ್ಲಿವರೆಗೆ ಒಂದು 72 ಗೂಳಿಗಳು ಸ್ಟಾರ್ಟ್ ಅದಾವ್ರಿಗೆ ಸದ್ಯ. ಇದ್ರ ಮಕ್ಕಳೆಲ್ಲ 72 ಆಕಳ ಮ್ಯಾಗ ಬಿಡು ಗೂಳಿಗಳು ಸ್ಟಾರ್ಟ್ ಅದಾವ, ಬೀಜದ ಗೂಳಿಗಳು. ಪುನಃ ಹಿಡ್ಕೊಂಡು ಸತಾರ ಹಿಡ್ಕೊಂಡು ಈ ಕಡೆ ಕರ್ನಾಟಕ ಎಲ್ಲ ಇದು ಮಾಡಿದಾಗ ಅಂದ್ರೆ ಹೋದ ವರ್ಷ ಐಗಿಳಿಜ ಯಾತ್ರೆ ಒಳಗ ಒಬ್ಬರ ಮಹಾರಾಷ್ಟ್ರ ಕಿಲಾರ್ಶಾನ್ ಯೂಟ್ಯೂಬ್ ಚಾನಲ್ದವರು ಅದನ್ನೊಂದು ಡಾಟಾ ತಗೊಂಡ್ ಬಂದಿದ್ರು. ತೆಲಸಂಗ ರಾಜನ ಮಕ್ಕಳು 72 ಮಕ್ಕಳು ಈಗ ಆಲ್ರೆಡಿ ಗೂಳಿಗಳು ಆಗಿ ತಯಾರಾಗ್ಯಾವ ಈ ಟೈಪ್ ಅಂತ ಹೇಳಿ. ಮುಂದೆ ಹಾಯೆಸ್ಟ್ ತೆರಬಂಡಿಗೆಲ್ಲ ಇದ್ರ ಮಕ್ಕಳೇ ಅದಾವ್ರಿ. ಮುಂದೆ ಇದು ನಮ್ಮ ಕರನು ಏನೈತಿಲ್ರಿ ಎಲ್ಲದಕ್ಕೂ ನಡೀತೈತ್ರಿ. ಅದೊಂದು ತೆರಬಂಡಿ ಆಗಿರ್ಬೋದು, ರೇಸ್ ರೀ, ಮುಂದ ಆಕಳ ಮ್ಯಾಗ ಬಿಡ್ಲಾಕು ನಡಿತೈತ್ರಿ, 4 ಭೂಮ್ಯಾಗ ಹೂಡಾಕು ನಡಿತೈತಿ, 4 ಕೆಲ್ಸಕ್ಕೆ ನಡಿತೈತ್ರಿ. ಇದ್ರ ಹೈಟ್ ಉದ್ದ. ಇದೇನು ಅನಂತಪುರ ಗ್ರಾಮದಲ್ಲಿ ಒಂದು ಈ ದೇಶಿ ತಳಿಗಳ ಸಲುವಾಗಿ ಇವರು ಮುರುಗೇಶ್ ಪಾಟ್ಲಿ ಅವರು ಒಂದು ಮಾಡಿರ್ತಕ್ಕಂಥ ಸಾಧನೆ ಏನಂದ್ರೆ, ಅವರು ಒಂದು ಆಕಳ ಮುಖಾಂತರವಾಗಿ ಒಂದು ಈ ಗುಳಿಲೆ ತುಂಬಿಸಿ ಈ ಕರುವನ್ನ ಒಂದು ಬೆಳೆಸಿ ಆ ಕರುವಿನ 1,85,000 ರೂಪಾಯಿಗೆ ಮಾರಿರ್ತಕ್ಕಂಥ ಒಂದು ದೊಡ್ಡ ಸಾಧನೆ. ಮತ್ತು ಈ ರೀತಿಯಾಗಿ ನಮ್ಮ ಈ ಭಾಗದ ಎಲ್ಲ ರೈತರು ಈಗ ನಾವು ಏನ್ ಮಾಡ್ಬೇಕಾಗೈತೆ ಅಂದ್ರ, ಈ ಸದ್ಯ ನಮ್ಮ ದೇಶಿ ತಳಿಗಳ ನಶಿಸಿ ಹೋಗುವಂತ ಸ್ಥಿತಿಯಲ್ಲಿ ಇರುವಾಗ ಈಗ ನಾವು ಎಲ್ಲಾ ರೈತರು ಪ್ರತಿಯೊಂದು ಮನೆಗೆ ಒಂದು ದೇಶಿ ಕರುವನ್ನ ಸಾಕಿ ಆ ಕರುವಿನಿಂದ ಬರ್ತಕ್ಕಂಥ ಉತ್ಪನ್ನ ಮೇಲೆ ಬದುಕಿ ಬಾಳಬೇಕಾಗಿ ಎಲ್ಲಾ ರೈತರಿಗಾಗಿ ನಾವು ಸಲಹೆಗಳನ್ನು ನೀಡ್ತಾ ಇದೇ ರೀತಿಯಾಗಿ ನಾವು ಎಲ್ಲಾ ರೈತರು ಸೇರಿ ಈಗ ಮುರುಗೇಶ್ ಪಾಟೀಲ್ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ
ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.